ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಗೈಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಇವತ್ತು ಟ್ಯೂಸ್ಡೇ. ಹೋದ ಟ್ಯೂಸ್ಡೇ ನಾನೊಂದು ವಿಡಿಯೋ ಬಿಟ್ಟಿದ್ದೆ. ಅದು ಬಂದ್ಬಿಟ್ಟು ಗಿವ್ ಅವೇ ವಿಡಿಯೋ ಆಗಿತ್ತು. ನಮ್ಮ ಮನೇಲಿ ಒಂದೇ ಒಂದು ಓಮರ್ ಇತ್ತಲ್ಲ, ಅದ್ರದ್ದು ಗಿವ್ ಅವೇ ವಿಡಿಯೋ ಹಾಕಿದ್ದೆ. ಅದಕ್ಕೆ ಹೇಳಿದ್ದೆ ನಾನು ಅದನ್ನು ಗಿವ್ ಅವೇ ಕೊಡ್ತೀನಿ, ಕಮೆಂಟ್ ಮಾಡಿ ನಿಮ್ಮ ನೇಮು ಮತ್ತು ಊರ ಹೆಸರನ್ನ ಕಮೆಂಟ್ ಮಾಡಿ ಅಂತ. ಸಾಕಷ್ಟು ಜನ ಆಲ್ಮೋಸ್ಟ್ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾವು ಹೇಳಿದ್ದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಗೈಸ್. ಆ್ಯಂಡ್ ಇವಾಗ ನಾನು ಏನು ಸ್ಟಾರ್ಟ್ ಮಾಡಿದ್ದೀನಿಪ್ಪ ಅಂತಂದರೆ ಅದನ್ನೆಲ್ಲ ಕೊಡಬೇಕಲ್ವ. ಹೇಗೆ ಸೆಲೆಕ್ಟ್ ಮಾಡೋದು ಅಂತಂದರೆ ಈ ಥರ ಚಿಟ್ಟಲ್ಲಿ ಬರೆದಿಟ್ಟಿದ್ದೀನಿ. ನೋಡಿ, ಜಾಸ್ತಿ ತುಂಬ ಕಮೆಂಟ್ ಏನು ಬಂದಿಲ್ಲ, ಒಂದು 11 to 12 ಕಮೆಂಟ್ಸ್ ಏನೋ ಬಂದಿದೆ. ಎಕ್ಸಾಕ್ಟ್ 11 ಜಾಸ್ತಿ ಬಂದಿದೆ. ಬಟ್ ಅದರಲ್ಲಿ ಏನಪ್ಪ ಅಂದರೆ ಹಾರ್ಟ್ ಎಲ್ಲ ಹಾಕಿದ್ದೀರಾ, ಅದನ್ನೆಲ್ಲ ನಾನು ಕನ್ಸಿಡರ್ ಮಾಡಿಲ್ಲ. ಯಾರೆಲ್ಲ ಊರ ಹೆಸರು ಮತ್ತು ನಿಮ್ಮ ಹೆಸರನ್ನು ನೀಟಾಗಿ ಮೆನ್ಷನ್ ಮಾಡಿದ್ರಿ ಅದನ್ನೆಲ್ಲ ನಾನು ನೀಟಾಗಿ ಇದರಲ್ಲಿ ಬರ್ಕೊಂಡಿದ್ದೀನಿ. ನೀವು ನೋಡಿ, ಇದರಲ್ಲಿ ಬರ್ಕೊಂಡಿದ್ದೀನಿ. ಅಬ್ದುಲ್ ಕಲೀಲ್ ಪೀಣ್ಯದಿಂದ ಮಾಡಿದ್ದಾರೆ, ಹಾಗೆ ಮಂಜುನಾಥ್ ತಿರುಮಗೊಂಡನಹಳ್ಳಿಯಿಂದ, ಆಮೇಲೆ ಕಿರಣ್ ಅಂತ ಶಿವಮೊಗ್ಗದಿಂದ ಮಾಡಿದ್ದಾರೆ, ಆಸೀಫ್ ಹೊಸಕೋಟೆಯಿಂದ ಮಾಡಿದ್ದಾರೆ, ಸುನಿಲ್ ಭದ್ರಾವತಿಯಿಂದ ಮಾಡಿದ್ದಾರೆ, ಹಾಗೆ ಕಿರಣ್ ಕೊಳ್ಳೇಗಾಲದಿಂದ ಮಾಡಿದ್ದಾರೆ, ಜೋಸೆಫ್ ಬ್ಯಾಂಗ್ಳೂರ್, ಪವನ್ ಕುಮಾರ್ ಬೊಮ್ಮನಹಳ್ಳಿ, ಇದು ಬ್ಯಾಂಗ್ಳೂರೇನೆ, ಗುರುರಾಜ್ ನಾಗಸಂದ್ರದಿಂದ, ಹಾಗೆ ನಟರಾಜನ್ ಎಸ್ ಜಾಲಹಳ್ಳಿ ಮತ್ತು ಯಶು ಹೊಸೂರ್. ಇವ್ರದಿಷ್ಟು ಜನನು ನಾನು ನೇಮ್ ಇದರಲ್ಲಿ ಬರೆದಿಟ್ಕೊಂಡಿದ್ದೀನಿ ಗೈಸ್. ಇದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಹಾರಿಸ್ತೀನಿ, ಒಂದು ಚಿಟ್ನ ಪಿಕ್ ಮಾಡ್ತೀನಿ, ಇಲ್ಲ ಅವ್ರ ಹತ್ರ ಪಿಕ್ ಮಾಡಿಸ್ತೀನಿ ಚಿಟ್ನ. ಅದರಲ್ಲಿ ಯಾರ್ದು ಬಂದಿರುತ್ತೆ ಹೆಸರು ಅವರಿಗೆ ಅಂತ ಹೇಳಿ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಯಾರಿಗೆ ಹೋಗುತ್ತೆ, ಹೆಂಗೆ ಹೋಗುತ್ತೆ, ಪಾಪ ನಮ್ಮ ಓಮರ್ ಯಾರ ಮನೆಗೆ ಹೋಗ್ತಾನೆ, ಯಾರಿಗಿದೆ ಆ ಲಕ್ ಅಂತ ಹೇಳಿ. ಒಂದು ನಿಮಗೂ ಲಕ್ ಇರಬೇಕು, ಇನ್ನೊಂದು ನಮ್ಮ ಓಮರ್ಗೂ ನೋಡೋಣ ಯಾವ ಲಕ್ ಇದೆ, ಯಾರ ಮನೆಗೆ ಹೋಗ್ತಾನೆ ಅಂತ. ಗೈಸ್ ನಾನು ಇವಾಗ ಇದನ್ನೆಲ್ಲ ಫೋಲ್ಡ್ ಮಾಡ್ಕೊಬಿಡ್ತೀನಿ. ಇದನ್ನು ತುಂಬ ಜಾಸ್ತಿ ಎಳೆಯೋದು ಬೇಡ. ನಾನು ಆಲ್ರೆಡಿ ಅದಕ್ಕೇ ಮೊದಲೇ ಬರೆದಿಟ್ಬಿಟ್ಟಿದ್ದೆ, ಸುಮ್ಮನೆ ಪೇಪರ್ ಕಟ್ ಮಾಡಿಕೊಂಡು. ಅದನ್ನೆಲ್ಲ ವೀಡಿಯೋಲಿ ತೋರಿಸ್ತಾ ಹೋದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ನಿಮಗೂ ಬೋರ್ ಆಗುತ್ತೆ ಅದನ್ನೆಲ್ಲ ನೋಡೋ, ಯಾರಿಗಪ್ಪ ಬಂದೈತೆ ಅಂತ ನೋಡೋ ತನಕ. ಆಮೇಲೆ ನನಗೂ ಜಾಸ್ತಿ ಕ್ಯೂರಿಯಾಸಿಟಿ, ಬೇಗ ಬೇಗ ಮಾಡಿಬಿಡ್ಬೇಕು, ಯಾರಿಗೆ ಹೋಗುತ್ತೆ ನೋಡೋಣ. ಯಾಕಂದರೆ ಇದು ನಮ್ಮದು ಫಸ್ಟು. ಏನಾಗುತ್ತೋ ಹೆಂಗಾಗುತ್ತೋ ಅಂತ ಅಂದ್ಕೊಂಡಿದ್ವಿ, ಬಟ್ ಪರವಾಗಿಲ್ಲ, ಚೆನ್ನಾಗೇ ಆಗಿದೆ. ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. ನೆಕ್ಸ್ಟ್ ಇದೇ ಥರ ಗಿವ್ ಅವೇ ವೀಡಿಯೋಸ್ ಬರ್ತಾ ಇರುತ್ತೆ, ಓಕೆನಾ? ಓಕೆ. ಎಲ್ಲ ನೀಟಾಗಿ ಮರ್ಚ್ಕೊಂಡಿದ್ದೀನಿ. ಇದನ್ನು ಕೈಯಲ್ಲಿ ಹಿಡ್ಕೊಂಡು ಮಾಡಿಬಿಟ್ಟು ಫುಲ್ ಶಫಲ್ ಆಗುತ್ತಾ, ಒಂದ್ರ ಒಳಗಡೆ ಒಂದು ಹೋಗದೆ ಇದೆ ಸಾಕು. ಇದು ಫೋಲ್ಡ್ ಆಗಿರೋದು ಹಸ್ಲಾ. ಎಸ್ ಗೈಸ್, ಹಾರಿಸಿದ್ದೀನಿ. ನೀವೇ ಎತ್ತೀರಾ, ನಾನು ಎತ್ತಲ್ಲ? ಗೈಸ್, ಇದನ್ನು ನಾನು ಹಾರಿಸಿದ್ದೀನಿ, ನಾನೇ ಎತ್ತಲ್ಲ. ರ್ಯಾಂಡಮ್ ಆಗಿ ನಿಮಗೆ ಯಾವ್ದು ಬೇಕೋ ಅದನ್ನೇ ಎತ್ತಿರಿ. ಕೊಡ್ರಿ, ನಾ ಬಿಸ್ತೀನಿ, ನೀವು ಬಿಚ್ಚಂಗಿಲ್ಲ, ಎತ್ತಕ್ಕೆ ಮಾತ್ರ. ಗೈಸ್, ಇದಿಷ್ಟರಲ್ಲಿ ನೋಡಿ 4, 5, 6, 7, 8, 9, 10 ಇದು ಒಂದು ಸೇರಿ ಟೋಟಲ್ 11. ನಾವು ಬರ್ತಾಕಿದ್ದು 11. ಅದರಲ್ಲಿ ಒಂದು ಇವ್ರು ಎತ್ತಿದ್ದಾರೆ, ನೋಡೋಣ. ಸಾರಿ ಗೈಸ್. ಗೈಸ್, ನನಗೇನು ಎಕ್ಸೈಟ್ಮೆಂಟ್ ಇತ್ತು, ಪರವಾಗಿಲ್ಲ, ಖುಷಿ ಆಯಿತು ಗೈಸ್. ತೋರಿಸ್ಲಾ ಯಾರು ಅಂತ? ಗೈಸ್, ಈ ಗಿವ್ ಅವೇಯ ವಿನ್ನರ್ ಬಂದ್ಬಿಟ್ಟು ನೋಡಿ, ಅಬ್ದುಲ್ ಖಲೀಲ್ ಪೀಣ್ಯ ಸೆಕೆಂಡ್ ಸ್ಟೇಜ್. ಅಬ್ದುಲ್ ಖಲೀಲ್ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂತ. ಇವ್ರದ್ದು ಅಡ್ರೆಸ್ಸು, ಫೋನ್ ನಂಬರ್ ನಮಗೇನು ಗೊತ್ತಿಲ್ಲ ಇನ್ನು. ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ ಬ್ರೋ. ಇಲ್ಲ ಅಂತಂದರೆ ನಿಮ್ಮ ಕಮೆಂಟಿಗೆ ನಾನೇ ಟ್ಯಾಗ್ ಮಾಡಿ ನೋಡ್ತೀನಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಾ ಅಂತ. ಇಲ್ಲ ಡಿಸ್ಪ್ಲೇಯಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಯಾಕಂತಂದರೆ ಫಸ್ಟೇ ಎಲ್ಲರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತೊಗೊಳೋದು ಬೇಡ, ಸುಮ್ಮನೆ ಪಬ್ಲಿಕ್ ಆಗಿಬಿಡುತ್ತೆ. ಬೇರೆಯವ್ರದ್ದು ಏನಂತಾರೆ, ಸ್ವಲ್ಪ ಪ್ರೈವೇಟ್ ಆಗಿರ್ಬೇಕು ನಂಬರು ಅಂತ, ಅದನ್ನೆಲ್ಲ ಇದು ಮಾಡಿದ್ದೆ. ಏನು ಅಬ್ದುಲ್ ಖಲೀಲ್ ಅಲ್ಲ, ಅಬ್ದುಲ್ ಖಲೀಲ್ ಅನ್ನೋರು ಫಸ್ಟು ವಿನ್ನರ್ ಆಗಿದ್ದಾರೆ. ನಮ್ಮದು ಫಸ್ಟ್ ಗಿವ್ ಅವೇ ವಿಡಿಯೋದು ಫಸ್ಟ್ ವಿನ್ನರ್ ಬಂದ್ಬಿಟ್ಟು ಅಬ್ದುಲ್ ಖಲೀಲು, ಪೀಣ್ಯ ಸೆಕೆಂಡ್ ಸ್ಟೇಜ್, ಬ್ಯಾಂಗ್ಳೂರಲ್ಲೇ ಇರೋದು. ನಮ್ಮ ಓಮರ್ ಬಂದ್ಬಿಟ್ಟು ಇವ್ರ ಮನೆಗೆ ಹೋಗ್ತಾನೆ. ನೋಡೋಣ ಇವ್ರದ್ದು ಎಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರಿಗೆ ಕಳಿಸೋದು ವಿಡಿಯೋ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋಲಿ ಅಪ್ಡೇಟ್ ಮಾಡ್ತೀನಿ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಯಾರಿಗೆಲ್ಲ ಬಂದಿಲ್ಲ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ನೆಕ್ಸ್ಟ್ ಇದೇ ಥರ ಮಾಡ್ತಾ ಇರ್ತೀನಿ. ನೀವು ಕಮೆಂಟ್ ಮಾಡ್ದಂಗೂ ನೋಡೋಣ ಯಾರಿಗೆ ಬರುತ್ತೆ ಅಂತ. ಇನ್ನು 10 ಜನ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬೇಜಾರಾಗಬೇಡಿ ಗೈಸ್, ಓಕೆನಾ? ನೋಡೋಣ.
ನೆಕ್ಸ್ಟ್ ಇದೇ ಥರ ಗಿವ್ ಅವೇ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಇದಾಗಿರ್ಬೋದು, ಆಮೇಲೆ ಇನ್ನು ಬೇರೆ ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ಇದು ಫಸ್ಟ್ ಅಲ್ವಾ, ಇದು ಓಕೆ ಅಂತ ಅನಿಸುತ್ತೆ, ನನಗೆ ವರ್ಕ್ ಆಯಿತು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ನೋಡ್ತೀನಿ ಬೇರೆ ಯಾವ್ದು ಮಾಡ್ಬೋದು ಅಂತ. ಸ್ವಲ್ಪ ಪ್ಲ್ಯಾನ್ಗಳು ಇಟ್ಕೊಂಡಿದ್ದೀನಿ, ನೋಡೋಣ, ಎಕ್ಸಿಕ್ಯೂಟ್ ಮಾಡಬೇಕು. ಆ್ಯಂಡ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋನ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಯಾಕಂದರೆ ನನ್ನ ಚಾನಲಲ್ಲಿ ಶಾಪಿಂಗ್ ವೈಸ್ ಆಗಿರ್ಬೋದು, ಪಾರಿವಾಳ ಆಗಿರ್ಬೋದು, ಹಾಗೆ ನಮ್ಮ ಫ್ಯಾಮಿಲಿಲಿ ಇನ್ನೊಂದು ಮೆಂಬರ್ನ ಆ್ಯಡ್ ಮಾಡಿದ್ದೀವಿ. ಸೊ ಅದು ಬಂದ್ಬಿಟ್ಟು ಟ್ಯಾರೆಂಟುಲಾ. ಸೊ ಅದು ಆಲ್ರೆಡಿ 2 ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಟ್ಯಾರೆಂಟುಲಾ ಲವರ್ಸ್ ಇದ್ದೀರಾ, ಸೊ ಅದ್ರದ್ದು ಹೆಂಗೆ ನೋಡ್ಕೊಬೇಕು ಏನು ಅಂತ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೂ ಯೂಸ್ ಆಗುತ್ತೆ. ಸೊ ಅಬ್ದುಲ್ ಖಲೀಲ್ ಬ್ರೋ, ನೀವು ವಿನ್ ಆಗಿದ್ದೀರಾ. ಆದಷ್ಟು ಬೇಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.